ರೈತರ ಬೆಂಬಲ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಾಳ್ತಾ ಇರುವಂತಹ ಧೋರಣೆ ಏನು ಹಾಗಿದ್ರೆ? ರಾಗಿ ಮಾರಾಟಕ್ಕೆ ರೈತರು ಮುಂದಾಗಿದ್ರು, ಆದ್ರೆ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಬೆಂಬಲ ಬೆಲೆ ಓಕೆ, ಆದ್ರೆ ಗೋಣಿ ಚೀಲಗಳ ಇಲ್ಲ. ಯಾಕೆ? ಎಸ್, ರಾಗಿ ಖರೀದಿ ಕೇಂದ್ರದಲ್ಲಿ ಚೀಲಕ್ಕೂ ಬರ ಬಂದಿದೆ ನೋಡಿ ಸ್ವಾಮಿ. ಗೋಣಿ ಚೀಲಗಳಿಲ್ಲ ಅಂತ ಖರೀದಿಗೆ ಬ್ರೇಕ್ ಹಾಕಿದ್ದಾರೆ. ಇದೆಂತಹ ನ್ಯಾಯ? ತುಮಕೂರಿನ ರಾಗಿ ಖರೀದಿ ಕೇಂದ್ರದಲ್ಲಿ ಚೀಲಕ್ಕೂ ಬರ ಬಂದಿದೆ, ಗೋಣಿ ಚೀಲಗಳಿಲ್ಲ. ಸದ್ಯಕ್ಕೆ ರಾಗಿ ಖರೀದಿ ಇಲ್ಲ ಅಂತ ಆದೇಶವನ್ನ ಹೊರಡಿಸಲಾಗಿದೆ. 12 ಲಕ್ಷ ಕ್ವಿಂಟಾಲ್ ರಾಗಿ ಮಾರಾಟಕ್ಕೆ ಸಜ್ಜಾಗಿದ್ದಾರೆ ರೈತರು. ಗೋಣಿ ಚೀಲದ ನೆಪದಲ್ಲಿ ರೈತರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಗ್ಯಾರಂಟಿಗಳ ಭಾಗ್ಯ ಕೊಟ್ಟಿರುವಂತಹ ಸರ್ಕಾರ ರೈತರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಗೋಣಿ ಚೀಲದ ನೆಪ ಹೇಳಿ ರೈತರ ರಾಗಿ ಖರೀದಿಗೆ ಬ್ರೇಕ್ ಹಾಕಿರುವಂತದ್ದು. 12 ಲಕ್ಷ ಕ್ವಿಂಟಾಲ್ ರಾಗಿ ಮಾರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಮಾರಾಟಕ್ಕೆ ಸಜ್ಜಾಗಿದ್ರು ಕೂಡ ಗೋಣಿ ಚೀಲ ಬೇಕಲ್ವಾ? ಗೋಣಿ ಚೀಲ ಇಲ್ಲ ಅಂತ ನೆಪ ಹೇಳಿ ರೈತರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಬೆಂಬಲ ಬೆಲೆ ಘೋಷಿಸಿದ್ದಾರೆ. ಸಂತೋಷ ಆದ್ರೂ ರೈತರು ಒಂದು ಮಟ್ಟಿಗೆ ರೈತರ ಕಣ್ಣೀರನ್ನ ಒರೆಸುವ ತಂತ್ರವನ್ನ ಬಳಸ್ತಾ ಇದೆ. ಆದ್ರೆ ಇಲ್ಲಿ ರೈತರಿಗೆ ನಿಜವಾಗ್ಲೂ ಕೂಡ ಬೆಂಬಲ ಬೆಲೆಯನ್ನ ಘೋಷಿಸಿದ ಮೇಲೆ ಅವರ ಬೆವರಿಗಾದ್ರೂ ಪ್ರತಿಫಲ ಸಿಗ್ಬೇಕಲ್ವಾ? ಅವರು ಬೆಳೆದಂತಹ ಬೆಳೆಗಾದ್ರೂ ಕೂಡ ಸದ್ಯದ ಮಟ್ಟಿಗೆ ಸರ್ಕಾರ ಮನ್ನಣೆ ಕೊಡ್ಬೇಕಲ್ವಾ? ಗೋಣಿ ಚೀಲದ ನೆಪವನ್ನ ಹೇಳಿ ರೈತರಿಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಇದರಿಂದ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬೆಳೆದಂತಹ ರಾಗಿಯನ್ನ ಗಮನಿಸ್ತಾ ಇರಬಹುದು ರೈತ. ನೋಡಿ, ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗೋಣಿ ಚೀಲಕ್ಕೂ ಗತಿ ಇಲ್ಲ ಅಂತಂದ್ರೆ ನಾಚಿಕೆಗೇಡುವುದು. ಈ ರೀತಿಯಾದಂತಹ ಕೆಲವೊಂದಿಷ್ಟು ಸಿಲಿ ರೀಸನ್ ಅನ್ನ ಕೊಟ್ಟು ರೈತರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಈಗಾಗಲೇ ರೈತರು ರಾಗಿಯನ್ನು ಕೂಡ ಬೆಳೆದಿರ್ತಕ್ಕಂಥದ್ದು. ಆದರೆ ಆ ರಾಗಿಯನ್ನು ಮಾರಾಟ ಮಾಡೋದಕ್ಕೆ ಅರಸಾಹಸವನ್ನು ಪಡುವಂಥ ಸ್ಥಿತಿ ತುಮಕೂರು ಜಿಲ್ಲೆಯಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಏಕೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ಈಗ ಜಿಲ್ಲಾಡಳಿತ ಮೀನಾಮೇಷವನ್ನು ಕೂಡ ಹೇಳುತ್ತಾ ಇರತಕ್ಕಂಥದ್ದು. ಅಂದರೆ ಇದೇ ಒಂದು ತಿಂಗಳಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಕೂಡ ತೆರೆಯಬೇಕಾಯಿತು. ಆದರೆ ತೆಗೆದೇ ಒಂದು ಮೀನಾಮೇಷನ್ನು ಕೂಡ ಹೇಳ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ನಾನಿವಾಗ ತುಮಕೂರು ತಾಲೂಕಿನ ರಾಗಿ ಖರೀದಿ ಕೇಂದ್ರ ಏನಿದೆ ಅಲ್ಲಿ ಇರುವಂಥದ್ದು. ಇದುವರೆಗೂ ಕೂಡ ರಾಗಿ ಖರೀದಿ ಕೇಂದ್ರವನ್ನು ಕೂಡ ತೆರೆದಿಲ್ಲ. ಒಂದು ಕಡೆ ರಾಗಿ ಬೆಳೆದಂಥ ರೈತರು ಒಂದು ರಾಗಿಯನ್ನು ಮಾರಾಟ ಮಾಡೋದಕ್ಕೆ ಅರಸಾಹಸವನ್ನು ಕೂಡ ಪಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ತುಮಕೂರು ತಾಲೂಕಿನಲ್ಲಿರ್ತಕ್ಕಂಥ ರಾಗಿ ಖರೀದಿ ಕೇಂದ್ರ ಕಂಪ್ಲೀಟ್ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು. ರೈತರು ಕೂಡ ಇಲ್ಲಿ ಪ್ರತಿನಿತ್ಯ ಬಂದು ರಾಗಿ ಖರೀದಿ ಕೇಂದ್ರದ ಹತ್ರ ಬಂದು ನೋಡ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥ. ಅಂದರೆ ಯಾವಾಗ ತೆಗಿತಾರೆ ಏನು ಅನ್ನೋದು. ಆದರೆ ಅಧಿಕಾರಿಗಳು ನೋಡಿದ್ರೆ ಇವತ್ತು ನಾಳೆ ಅನ್ನೋ ಒಂದು ರೀತಿಯಲ್ಲಿ ವರ್ತನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಏನು ರೀಸನ್ನು, ಯಾಕೆ ಈ ರೀತಿಯಾಗಿ ಅಧಿಕಾರಿಗಳು ಮಾಡ್ತಾರೆ ಅಂತ ರೈತರನ್ನು ಕೂಡ ಕೇಳ್ಕೊಳ್ಳೋಣ. ಸರ್, ರಾಗಿ ಖರೀದಿ ಕೇಂದ್ರ ಇನ್ನೂ ಕೂಡ ಓಪನ್ ಆಗಿಲ್ಲ, ಏನು ಸಮಸ್ಯೆ ಏನು ಸರ್? ನೋಡಿ, ಈಗಾಗಲೇ ಪ್ರತಿ ವರ್ಷದ ಮುಂಗಾರು ಹಂಗಾಮಿನ ನಂತರ ಈಗ ರಾಗಿ ಪ್ರಕ್ರಿಯೆಗೆ ಈಗ ಏನು ಕಟಾವು ಯಂತ್ರಗಳು ಬಂದಾಗ ಅದ್ರ ಬೆಲೆ ನಿಗದಿನ ಪ್ರತಿ ವರ್ಷ ಸುಮಾರು 6 ವರ್ಷದಿಂದ ಮಾಡಿಸ್ತಾ ಇದ್ವು. ಈ ಕಟಾವಾದ ನಂತರ ಕೂಡಲೇ ಈಗ ಖರೀದಿ ಕೇಂದ್ರಗಳನ್ನ ತೆರಲಿಕ್ಕೆ ರಿಜಿಸ್ಟ್ರೇಷನ್ ಕೇಳ್ತಾರೆ. ಸರ್ಕಾರ ಯಾವುದೇ ಮುಂದಾಲೋಚನೆ ಮತ್ತು ತಯಾರಿ ಇಲ್ಲದಲ್ಲಿ ರಿಜಿಸ್ಟ್ರೇಷನ್ ಕೂಡ ತೊಗೊಳುತ್ತೆ. ರಿಜಿಸ್ಟ್ರೇಷನ್ ತೊಗೊಂಡಾದ್ಮೇಲೆ ಅವರು ಪ್ರಕ್ರಿಯೆಗೋಸ್ಕರ ಬೇಕಾಗಿರೋಂಥ ಚೀಲಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು. ಕಳೆದ ವರ್ಷ ನೋಡಿ ಮಾರ್ಚ್ ತಿಂಗಳಲ್ಲಿ ಆರಂಭಿಸಿದ್ದಾರೆ ಇವರು. ಈಗ ಈ ವರ್ಷ ಜನವರಿ 6ಕ್ಕೆ ಶುರುವಾಗುತ್ತೆ ಅಂತ ಹೇಳಿದಂಥವ್ರು ಸುಮ್ಮನೆ ಮೇಲ್ನೋಟಕ್ಕೆ ತೇಪೆ ಸಾರ ಅಂತ ಕೆಲಸ ಮಾಡಿ ಜಿಲ್ಲಾಡಳಿತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಖರೀದಿ ಪ್ರಕ್ರಿಯೆಗೋಸ್ಕರ ಇರೋಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸೆಕ್ಷನಲ್ಲಿ ಎಲ್ಲ ದವಸಗಳನ್ನ ಬೆಳೆಯುವಂಥ ಮುಂಚಿತವಾಗಿ ಸರ್ಕಾರ ಕೂಡ ಈ ಬೇಕಾಗಿರೋಂಥ ಚೀಲದನ್ನ ಸಾಕಷ್ಟು ದಾಸ್ತಾನು ಇಟ್ಕೋಬೇಕು. ಖರೀದಿ ಕೇಂದ್ರಕ್ಕೆ ಈಗ ನೋಂದಣಿಗೆ ಅಂತ ರಿಜಿಸ್ಟ್ರೇಷನ್ ಆದಮೇಲೆ ಪ್ರತಿದಿನ ರೈತರು ಏನಾಗುತ್ತೆ, ಸಾಲದ ಕಿರುಕುಳದಲ್ಲಿ ಇರ್ತಾರೆ. ಸಾಲದ ಕಿರುಕುಳಕ್ಕೋಸ್ಕರ ಈಗ ಬಡ್ಡಿ ಅಥವಾ ಅಸಲು ತೀರಿಸೋದಕ್ಕೆ ಮನೆ ಮುಂದೆ ಸಾಲಗಾರ ಕಿರುಕುಳ ಇರುತ್ತೆ. ಈ ಕೂಡಲೇ ಅವರು ತೆರಲಿಲ್ಲ ಅಂತಂದರೆ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. 1 ತಿಂಗಳಿಂದ ಪತ್ರ ಇಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಯಾಕೆಂದರೆ ಖರೀದಿ ಪ್ರಕ್ರಿಯೆಯಲ್ಲಿ ರೈತರು ಯಾವುದೆಲ್ಲ ತೊಂದರೆ ಸಿಲುಕ್ತಾರೆ ಅನ್ನೋ ಕಾರಣಕ್ಕೆ ರಿಜಿಸ್ಟ್ರೇಷನ್ ಆದಮೇಲೆ ಖರೀದಿಗೋಸ್ಕರ ಅವರು ಚೀಲ ಖರೀದಿ ಮಾಡಬೇಕಾಯಿತು. ಸದ್ಯ ಏನು ಹೇಳ್ತಾರೆ, ಈಗ ವೆಸ್ಟ್ ಬೆಂಗಾಲಿಂದ ಖರೀದಿಗೆ ಅಂತ ಚೀಲಕ್ಕೆ ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಷ್ಟು ದಿನ ಬೇಕಾಗಿದೆ? 1 ತಿಂಗಳಿಂದ ನಾವು ಮೌಖಿಕವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಪತ್ರ ಕೂಡ ಇಟ್ಟಿದ್ದೀವಿ. ಪತ್ರಕ್ಕೆ ಉತ್ತರ ಇಲ್ಲ, ಸಭೆ ಕರೀತಾ ಇಲ್ಲ. ಯಾಕೆಂದರೆ ಇವರು ವಿಳಂಬ ಮಾಡಿದ್ರೆ ರಾಗಿ ಮತ್ತೆ ಪರೋಕ್ಷವಾಗಿ ಏನಾಗುತ್ತೆ, ರೈತ ತೊಂದರೆ ಸಿಲುಕ್ತಾನೆ. ಈ ಆಹಾರ ಭದ್ರತೆಗೆ ಒದಗಿಸೋಂಥ ರೈತನ ಇವರು ನಿರ್ಲಕ್ಷ್ಯ ಮಾಡಿ ಖರೀದಿ ಪ್ರಕ್ರಿಯೆಗಳಿಗೆ ಹಣ ಮೀಸಲಿಟ್ಟು ಸರ್ಕಾರ ಖರೀದಿ ಮಾಡಲಿ. ಈ ಚೀಲದ ಪ್ರಕ್ರಿಯೆಗೆ ಮುಂಚಿತವಾಗಲೇ 6 ತಿಂಗಳ ಮುಂಚೆನೇ ಖರೀದಿ ಮಾಡಿಟ್ಕೊಳ್ಳಿ. ಅದು ಸರ್ಕಾರದ ಜವಾಬ್ದಾರಿ, ಮಾಡಲೇಬೇಕು. ಈ ಕೂಡಲೇ ರಾಜ್ಯ ಸರ್ಕಾರ ಈ ಕುರಿತು ಖರೀದಿ ಕೇಂದ್ರ ವಿಳಂಬ ಆಗಿರೋದ್ರಿಂದ ಆದಷ್ಟು ಬೇಗ ತೆಗಿಬೇಕು ಅಂತ ನಾವು ಕೇಳ್ಕೊತೀವಿ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಯಾಕೆ ರೈತರ ಬೆಂಬಲ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತಾಳ್ತಾ ಇರುವಂತಹ ಧೋರಣೆ ಏನು ಹಾಗಿದ್ರೆ? ರಾಗಿ ಮಾರಾಟಕ್ಕೆ ರೈತರು ಮುಂದಾಗಿದ್ರು, ಆದ್ರೆ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ.
ಬೆಂಬಲ ಬೆಲೆ ಓಕೆ, ಆದ್ರೆ ಗೋಣಿ ಚೀಲಗಳ ಇಲ್ಲ ಯಾಕೆ? ಎಸ್, ರಾಗಿ ಖರೀದಿ ಕೇಂದ್ರದಲ್ಲಿ ಚೀಲಕ್ಕೂ ಬರ ಬಂದಿದೆ ನೋಡಿ ಸ್ವಾಮಿ. ಗೋಣಿ ಚೀಲಗಳಿಲ್ಲ ಅಂತ ಖರೀದಿಗೆ ಬ್ರೇಕ್ ಹಾಕಿದ್ದಾರೆ. ಇದೆಂತಹ ನ್ಯಾಯ? ತುಮಕೂರಿನ ರಾಗಿ ಖರೀದಿ ಕೇಂದ್ರದಲ್ಲಿ ಚೀಲಕ್ಕೂ ಬರ ಬಂದಿದೆ, ಗೋಣಿ ಚೀಲಗಳಿಲ್ಲ, ಸದ್ಯಕ್ಕೆ ರಾಗಿ ಖರೀದಿ ಇಲ್ಲ ಅಂತ ಆದೇಶವನ್ನ ಹೊರಡಿಸಲಾಗಿದೆ. 12 ಲಕ್ಷ ಕ್ವಿಂಟಾಲ್ ರಾಗಿ ಮಾರಾಟಕ್ಕೆ ಸಜ್ಜಾಗಿದ್ದಾರೆ ರೈತರು. ಗೋಣಿ ಚೀಲದ ನೆಪದಲ್ಲಿ ರೈತರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಗ್ಯಾರಂಟಿಗಳ ಭಾಗ್ಯ ಕೊಟ್ಟಿರುವಂತಹ ಸರ್ಕಾರ ರೈತರ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿದೆ. ಗೋಣಿ ಚೀಲದ ನೆಪ ಹೇಳಿ ರೈತರ ರಾಗಿ ಖರೀದಿಗೆ ಬ್ರೇಕ್ ಹಾಕಿರುವಂತದ್ದು. 12 ಲಕ್ಷ ಕ್ವಿಂಟಾಲ್ ರಾಗಿ ಮಾರಾಟಕ್ಕೆ ರೈತರು ಸಜ್ಜಾಗಿದ್ದಾರೆ. ಮಾರಾಟಕ್ಕೆ ಸಜ್ಜಾಗಿದ್ರು ಕೂಡ ಗೋಣಿ ಚೀಲ ಬೇಕಲ್ವಾ? ಗೋಣಿ ಚೀಲ ಇಲ್ಲ ಅಂತ ನೆಪ ಹೇಳಿ ರೈತರಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಬೆಂಬಲ ಬೆಲೆ ಘೋಷಿಸಿದ್ದಾರೆ. ಸಂತೋಷ ಆದ್ರೂ ರೈತರು ಒಂದು ಮಟ್ಟಿಗೆ ರೈತರ ಕಣ್ಣೀರನ್ನ ಒರೆಸುವ ತಂತ್ರವನ್ನ ಬಳಸ್ತಾ ಇದೆ. ಆದ್ರೆ ಇಲ್ಲಿ ರೈತರಿಗೆ ನಿಜವಾಗ್ಲೂ ಕೂಡ ಬೆಂಬಲ ಬೆಲೆಯನ್ನ ಘೋಷಿಸಿದ ಮೇಲೆ ಅವರ ಬೆವರಿಗಾದ್ರೂ ಪ್ರತಿಫಲ ಸಿಗ್ಬೇಕಲ್ವಾ? ಅವರು ಬೆಳೆದಂತಹ ಬೆಳೆಗಾದ್ರೂ ಕೂಡ ಸದ್ಯದ ಮಟ್ಟಿಗೆ ಸರ್ಕಾರ ಮನ್ನಣೆ ಕೊಡಬೇಕಲ್ವಾ? ಗೋಣಿ ಚೀಲದ ನೆಪವನ್ನ ಹೇಳಿ ರೈತರಿಗೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಇದರಿಂದ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬೆಳೆದಂತಹ ರಾಗಿಯನ್ನ ಗಮನಿಸ್ತಾ ಇರಬಹುದು ರೈತ. ನೋಡಿ, ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗೋಣಿ ಚೀಲಕ್ಕೂ ಗತಿ ಇಲ್ಲ ಅಂತಂದ್ರೆ ನಾಚಿಕೆಗೇಡುವುದು. ಈ ರೀತಿಯಾದಂತಹ ಕೆಲವೊಂದಿಷ್ಟು ಸಿಲಿ ರೀಸನ್ ಅನ್ನ ಕೊಟ್ಟು ರೈತರಿಗೆ ಮತ್ತೆ ಬಿಗ್ ಶಾಕ್ ಕೊಟ್ಟಿರುವಂತದ್ದು. ಈಗಾಗಲೇ ರೈತರು ರಾಗಿಯನ್ನು ಕೂಡ ಬೆಳೆದಿರ್ತಕ್ಕಂಥದ್ದು. ಆದರೆ ಆ ರಾಗಿಯನ್ನು ಮಾರಾಟ ಮಾಡೋದಕ್ಕೆ ಹರಸಾಹಸವನ್ನು ಪಡುವಂಥ ಸ್ಥಿತಿ ತುಮಕೂರು ಜಿಲ್ಲೆಯಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಏಕೆ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ತೆರೆಯಲು ಈಗ ಜಿಲ್ಲಾಡಳಿತ ಮೀನಾಮೇಷವನ್ನು ಕೂಡ ಹೇಳುತ್ತಾ ಇರತಕ್ಕಂಥದ್ದು. ಅಂದರೆ ಇದೇ ಒಂದು ತಿಂಗಳಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಕೂಡ ತೆರೆಯಬೇಕಾಯಿತು. ಆದರೆ ತೆಗೆದೇ ಒಂದು ಮೀನಾಮೇಷನ್ನು ಕೂಡ ಹೇಳ್ತಾ ಇರ್ತಕ್ಕಂಥ ದೃಶ್ಯಗಳು ಗಮನಿಸ್ಬೋದು. ನಾನಿವಾಗ ತುಮಕೂರು ತಾಲೂಕಿನ ರಾಗಿ ಖರೀದಿ ಕೇಂದ್ರ ಏನಿದೆ ಅಲ್ಲಿ ಇರುವಂಥದ್ದು. ಇದುವರೆಗೂ ಕೂಡ ರಾಗಿ ಖರೀದಿ ಕೇಂದ್ರವನ್ನು ಕೂಡ ತೆರೆದಿಲ್ಲ. ಒಂದು ಕಡೆ ರಾಗಿ ಬೆಳೆದಂಥ ರೈತರು ಒಂದು ರಾಗಿಯನ್ನು ಮಾರಾಟ ಮಾಡೋದಕ್ಕೆ ಹರಸಾಹಸವನ್ನು ಕೂಡ ಪಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ದೃಶ್ಯ ಗಮನಿಸ್ಬೋದು. ತುಮಕೂರು ತಾಲೂಕಿನಲ್ಲಿರ್ತಕ್ಕಂಥ ರಾಗಿ ಖರೀದಿ ಕೇಂದ್ರ ಕಂಪ್ಲೀಟ್ ಕೂಡ ಕ್ಲೋಸ್ ಆಗಿರ್ತಕ್ಕಂಥದ್ದು. ರೈತರು ಕೂಡ ಇಲ್ಲಿ ಪ್ರತಿನಿತ್ಯ ಬಂದು ರಾಗಿ ಖರೀದಿ ಕೇಂದ್ರದ ಹತ್ರ ಬಂದು ನೋಡ್ಕೊಂಡು ಹೋಗುವಂಥ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥ. ಅಂದರೆ ಯಾವಾಗ ತೆಗಿತಾರೆ ಏನು ಅನ್ನೋದು. ಆದರೆ ಅಧಿಕಾರಿಗಳು ನೋಡಿದ್ರೆ ಇವತ್ತು ನಾಳೆ ಅನ್ನೋ ಒಂದು ರೀತಿಯಲ್ಲಿ ವರ್ತನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೈತರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಏನು ರೀಸನ್ನು, ಯಾಕೆ ಈ ರೀತಿಯಾಗಿ ಅಧಿಕಾರಿಗಳು ಮಾಡ್ತಾರೆ ಅಂತ ರೈತರನ್ನು ಕೂಡ ಕೇಳ್ಕೊಳ್ಳೋಣ. ಸರ್, ರಾಗಿ ಖರೀದಿ ಕೇಂದ್ರ ಇನ್ನೂ ಕೂಡ ಓಪನ್ ಆಗಿಲ್ಲ, ಏನು ಸಮಸ್ಯೆ ಏನು ಸರ್? ನೋಡಿ, ಈಗಾಗಲೇ ಪ್ರತಿ ವರ್ಷದ ಮುಂಗಾರು ಹಂಗಾಮಿನ ನಂತರ ಈಗ ರಾಗಿ ಪ್ರಕ್ರಿಯೆಗೆ ಈಗ ಏನು ಕಟಾವು ಯಂತ್ರಗಳು ಬಂದಾಗ ಅದ್ರ ಬೆಲೆ ನಿಗದಿನ ಪ್ರತಿ ವರ್ಷ ಸುಮಾರು 6 ವರ್ಷದಿಂದ ಮಾಡಿಸ್ತಾ ಇದ್ವು. ಈ ಕಟಾವಾದ ನಂತರ ಕೂಡಲೇ ಈಗ ಖರೀದಿ ಕೇಂದ್ರಗಳನ್ನ ತೆರಲಿಕ್ಕೆ ರಿಜಿಸ್ಟ್ರೇಷನ್ ಕೇಳ್ತಾರೆ. ಸರ್ಕಾರ ಯಾವುದೇ ಮುಂದಾಲೋಚನೆ ಮತ್ತು ತಯಾರಿ ಇಲ್ಲದಲ್ಲಿ ರಿಜಿಸ್ಟ್ರೇಷನ್ ಕೂಡ ತೊಗೊಳುತ್ತೆ. ರಿಜಿಸ್ಟ್ರೇಷನ್ ತೊಗೊಂಡಾದ್ಮೇಲೆ ಅವರು ಪ್ರಕ್ರಿಯೆಗೋಸ್ಕರ ಬೇಕಾಗಿರೋಂಥ ಚೀಲಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು. ಕಳೆದ ವರ್ಷ ನೋಡಿ ಮಾರ್ಚ್ ತಿಂಗಳಲ್ಲಿ ಆರಂಭಿಸಿದ್ದಾರೆ ಇವರು. ಈಗ ಈ ವರ್ಷ ಜನವರಿ 6ಕ್ಕೆ ಶುರುವಾಗುತ್ತೆ ಅಂತ ಹೇಳಿದಂಥವ್ರು ಸುಮ್ಮನೆ ಮೇಲ್ನೋಟಕ್ಕೆ ತೇಪೆ ಸಾರ ಅಂತ ಕೆಲಸ ಮಾಡಿ ಜಿಲ್ಲಾಡಳಿತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಖರೀದಿ ಪ್ರಕ್ರಿಯೆಗೋಸ್ಕರ ಇರೋಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸೆಕ್ಷನಲ್ಲಿ ಎಲ್ಲ ದವಸಗಳನ್ನ ಬೆಳೆಯುವಂಥ ಮುಂಚಿತವಾಗಿ ಸರ್ಕಾರ ಕೂಡ ಈಗ ಬೇಕಾಗಿರೋಂಥ ಚೀಲದನ್ನ ಸಾಕಷ್ಟು ದಾಸ್ತಾನು ಇಟ್ಕೋಬೇಕು. ಖರೀದಿ ಕೇಂದ್ರಕ್ಕೆ ಈಗ ನೋಂದಣಿಗೆ ಅಂತ ರಿಜಿಸ್ಟ್ರೇಷನ್ ಆದಮೇಲೆ ಪ್ರತಿದಿನ ರೈತರು ಏನಾಗುತ್ತೆ, ಸಾಲದ ಕಿರುಕುಳದಲ್ಲಿರ್ತಾರೆ. ಸಾಲದ ಕಿರುಕುಳಕ್ಕೋಸ್ಕರ ಈಗ ಬಡ್ಡಿ ಅಥವಾ ಅಸಲು ತೀರಿಸೋದಕ್ಕೆ ಮನೆ ಮುಂದೆ ಸಾಲಗಾರ ಕಿರುಕುಳ ಇರುತ್ತೆ. ಈ ಕೂಡಲೇ ಅವರು ತೆರಲಿಲ್ಲ ಅಂತಂದರೆ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. 1 ತಿಂಗಳಿಂದ ಪತ್ರ ಇಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಯಾಕೆಂದರೆ ಖರೀದಿ ಪ್ರಕ್ರಿಯೆಯಲ್ಲಿ ರೈತರು ಯಾವುದೆಲ್ಲ ತೊಂದರೆ ಸಿಲುಕ್ತಾರೆ ಅನ್ನೋ ಕಾರಣಕ್ಕೆ ರಿಜಿಸ್ಟ್ರೇಷನ್ ಆದಮೇಲೆ ಖರೀದಿಗೋಸ್ಕರ ಅವರು ಚೀಲ ಖರೀದಿ ಮಾಡಬೇಕಾಯಿತು. ಸದ್ಯ ಏನು ಹೇಳ್ತಾರೆ, ಈಗ ವೆಸ್ಟ್ ಬೆಂಗಾಲಿಂದ ಖರೀದಿಗೆ ಅಂತ ಚೀಲಕ್ಕೆ ಆರ್ಡರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಎಷ್ಟು ದಿನ ಬೇಕಾಗಿದೆ? 1 ತಿಂಗಳಿಂದ ನಾವು ಮೌಖಿಕವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಪತ್ರ ಕೂಡ ಇಟ್ಟಿದ್ದೀವಿ. ಪತ್ರಕ್ಕೆ ಉತ್ತರ ಇಲ್ಲ, ಸಭೆ ಕರೀತಾ ಇಲ್ಲ. ಯಾಕೆಂದರೆ ಇವರು ವಿಳಂಬ ಮಾಡಿದ್ರೆ ರಾಗಿ ಮತ್ತೆ ಪರೋಕ್ಷವಾಗಿ ಏನಾಗುತ್ತೆ, ರೈತ ತೊಂದರೆ ಸಿಲುಕ್ತಾನೆ. ಈ ಆಹಾರ ಭದ್ರತೆಗೆ ಒದಗಿಸೋಂಥ ರೈತನ ಇವರು ನಿರ್ಲಕ್ಷ್ಯ ಮಾಡಿ ಖರೀದಿ ಪ್ರಕ್ರಿಯೆಗಳಿಗೆ ಹಣ ಮೀಸಲಿಟ್ಟು ಸರ್ಕಾರ ಖರೀದಿ ಮಾಡಲಿ. ಈ ಚೀಲದ ಪ್ರಕ್ರಿಯೆಗೆ ಮುಂಚಿತವಾಗಲೇ 6 ತಿಂಗಳ ಮುಂಚೆನೇ ಖರೀದಿ ಮಾಡಿಟ್ಕೊಳ್ಳಿ. ಅದು ಸರ್ಕಾರದ ಜವಾಬ್ದಾರಿ, ಮಾಡಲೇಬೇಕು. ಈ ಕೂಡಲೇ ರಾಜ್ಯ ಸರ್ಕಾರ ಈ ಕುರಿತು ಖರೀದಿ ಕೇಂದ್ರ ವಿಳಂಬ ಆಗಿರೋದ್ರಿಂದ ಆದಷ್ಟು ಬೇಗ ತೆಗಿಬೇಕು ಅಂತ ನಾವು ಕೇಳ್ಕೊತೀವಿ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.